ಇವರು ಒಂದೊಂದ್ಸತಿ ಹಾಯ್ ಹೇಳಪ್ಪಂಗೆ. ಹಾಯ್. ನಾವಿವತ್ತು ವೀರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಚುಷಿ ಮಾಡ್ಸಕ್ಕೆ, ವ್ಯಾಕ್ಸಿನೇಷನ್ಗೆ. ಇನ್ನೊಂದ್ಸತಿ ಹೇಳಪ್ಪ ಹಾಯ್. ಹಾಯ್. ಫ್ಲೈಂಗ್ ಕಿಸ್ ಕೊಡಪ್ಪ ಒಂದು. ಯಾರ್ಯಾರು ಹೋಗ್ತಾ ಇರೋದು? ಪಪ್ಪ ಇಲ್ಲಪ್ಪ. ಕಣ್ಣು ನೋಡ್ ಬಿಡಪ್ಪ ಒಂದ್ಸತಿ. ನೋಡಿ ಹೆಂಗ್ ಕಣ್ಣು ಹಿಡಿಯೋದು. ಆಮೇಲೆ ನಿನ್ ಕೂದಲು ಎಲ್ಲಿದ್ಯಪ್ಪ? ನಿನ್ ಕೂದಲು ನಂದು ಅಲ್ಲಿ. ಮೂಗು ನಿನ್ ಮೂಗು ಮಂಗ್ನೆ. ನಿಂದು ನನ್ ಮೂಗು ಎಲ್ಲಿದೆ ತೋರ್ಸಾಯ್ತು. ತೋರ್ಸು ಬೇಗ ಅಲ್ಲಿ ಇಡಿ ವೀರು. ಇಲ್ಲಿ ನನ್ ಮೂಗು ಎಲ್ಲಿ ಮಂಗ್ನೆ? ಕಿವಿ ಮೂಡಿಲ್ಲ ಅವನಿಗಿವಾಗ. ಇಲ್ಲೆಲ್ಲ ಸಾಂಗ್ ಎಲ್ಲ ಪ್ಲೇ ಮಾಡಬೇಕು, ಆಮೇಲೆ ಎಲ್ಲ ಒತ್ತಬೇಕು ಬಟನ್ ಪುಚ್ಕೊಂಡ ಅಲ್ವಾ ಅಲ್ವಾ. ಹೋಗ್ಲಿ ಒಂದು ಫ್ಲೈಂಗ್ ಕಿಸ್ ಕೊಟ್ಬಿಡಿ ಇನ್ನೊಂದ್ಸತಿ. ನಂಗೆ ಕೆನ್ನೆಗೆ ಎಂಟ್ಬಿಟ್ಟು ಪಪ್ಪಿ ಕೊಡಪ್ಪ. ಕೆನ್ನೆಗೆ ಎಂಟಪ್ಪ ವೀರು. ಇಲ್ಲಿ ವೀರು ಕೆನ್ನೆಗೆ ಎಂಟಪ್ಪ. ಗೆಂಟು ಕೂಡ ಪ್ಲೀಸ. ಎಷ್ಟು ಚೆನ್ನಾಗಿ ಮಾಡುತ್ತೆ. ಮಾಡಲ್ಲ ಹಿಂಗೆ ಮಾಡು ಮಾಡಿ. ಇಲ್ಲಿ ನೋಡು ನಂಗೆ ಮಾಡು. ಮಾಡಲ್ವಾ? ಹಾಂ ಹೆಂಗೆ ಮಾಡೋದು? ಆಯ್ತು ಆಯ್ತು ಹೋಗು. ಬಾಯ್ ಬಾಯ್ ಹೇಳು. ಆಯ್ತು ಬಾಯ್ ಹೇಳು. ಬಾಯ್ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಹಾಂ ಬಾಯ್. ಅಲ್ಲೆಲ್ಲ ಯಾರಿಗೂ ಮಾಡ್ತಾ ಇದೀಯ ನೀನು? ಬಾಯ್ 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 ಬಾಯ್. ಅಪ್ಪ ಏನ್ ಮಾಡ್ತೈತೆ? ಅಪ್ಪ ಏನ್ ಮಾಡ್ತಾ ಇರೋದು? ಹಾಂ ಅಪ್ಪ ಏನ್ ಮಾಡ್ತೈತೆ? ಪಾಪ ಪಾಪ. ಹಾಂ ಬೇಬಿ ನೀನು ಇನ್ನೊಂದೇನೋ ಕರಿತಾನಲ್ಲ, ಏನು ಬೇಬಿ? ಬಪ್ಪ. ಇನ್ನೊಂದ್ಸತಿ ಪಪ್ಪ, ಇನ್ನೊಂದ್ಸತಿ ಪಾಪ ಎಲ್ಲ ಕರಿತಾನೆ. ಡಾಡಾ ಡಾಡಾ ಅಂತಾನು ಕರಿತಾನೆ. ಡಾಡಾ ಹೇಳಪ್ಪ. ಅಮ್ಮ ಮಮ್ಮ ಅಮ್ಮ ಎರಡು ಹೇಳ್ತಾನೆ. ಅಮ್ಮ ಅದು ಹೇಳ್ತಾನೆ. ಆಮೇಲೆ ತಾತ ತಾತ ಹೇಳಪ್ಪ. ತಾತ. ಮಾಮ ಮಾಮ. ಅಜ್ಜಿ ಅಜ್ಜಿ. ಆಯ್ತು ಅಜ್ಜಿ ಅಜ್ಜಿ. ಅದು ಕಷ್ಟ ಸ್ವಲ್ಪ ಬಟ್ ಹೇಳ್ತಾನೆ. ಆಮೇಲೆ ಇನ್ನೇನು ಹೇಳೋದು ನೀನು? ಸುಪ್ರೀತಿಂಗೆ ಹೆಂಗೆ ನೀನು ಬಾರೆ ಅನ್ನೋದು? ಬಾರೆ ಅಂತ. ಆಮೇಲೆ ಬೋಬೋ ಹೆಂಗ್ ಸೌಂಡ್ ಮಾಡುತ್ತಪ್ಪ? ಬೋಬೋ ಹೆಂಗ್ ಸೌಂಡ್ ಮಾಡುತ್ತೆ ಹೇಳು. ಅಲ್ಲ ಬೋಬೋ ಹೆಂಗ್ ಸೌಂಡ್ ಮಾಡುತ್ತೆ? ಬಪ್ಪ ಹೆಂಗ್ ಸೌಂಡ್ ಮಾಡುತ್ತೆ? ಆಯ್ತು. ಅಂಬ ಹೆಂಗ್ ಸೌಂಡ್ ಮಾಡುತ್ತೆ? ಕುರಿ ಕುರಿ ಹೆಂಗ್ ಸೌಂಡ್ ಮಾಡುತ್ತೆ ಹೇಳು ಪ್ಲೀಸ್ ಹೇಳು. ಕುರಿ ಹೆಂಗ್ ಸೌಂಡ್ ಮಾಡುತ್ತೆ? ನೋಡು ಅಂಬ ಇದೆ. ಎಷ್ಟಿದೆ ಕೌಂಟ್ ಮಾಡು. ಕೌಂಟ್ ಮಾಡು ಕೌಂಟ್ ಮಾಡು ಬೇಗ. 1 2 3. ಅಂಬ ಹೋಯ್ತು ಅಲ್ಲಿ. ಕಾಗೆ ಹೆಂಗ್ ಸೌಂಡ್ ಮಾಡುತ್ತೆ? ಕಾಕ ಹೆಂಗ್ ಸೌಂಡ್ ಮಾಡುತ್ತೆ? ಪಾರ್ವಳಕ್ಕಿ. ಪಾರ್ವಳಕ್ಕಿ. ಹಂದಿ ಹಂದಿ ಹೆಂಗ್ ಮಾಡುತ್ತೆ ಸೌಂಡು? ಹಂದಿ ಏನು? ಹಂದಿ ಹಂದಿಯಲ್ಲಿ ನಿನ್ ಕಾಲಲ್ಲಿ ಇದಾ? ಓಕೆ ನಂಗೆ ಗೊತ್ತಿರ್ಲಿಲ್ಲ ವೀರು. ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಮಗ್ನಿ. ಓಕೆ ಗೈಸ್, ನೋಡ್ಬೋದು ಒಂದಷ್ಟು ಪ್ರೀಮಿಯಂ ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ಅಮೆಝಾನಲ್ಲಿ ಅಮೆಝಾನ್ ಪ್ರೈಮ್ ಡೇ ಸೇಲ್ ನಡೀತಾ ಇದೆ 20 ಮತ್ತು 21 ಜುಲೈ.
ಇದರಲ್ಲಿ ನಿಮಗೆ ತುಂಬ ಒಳ್ಳೆ ಆಫರ್ ಇರುತ್ತೆ. 50 to 80% 1500 ಟಾಪ್ ಬ್ರ್ಯಾಂಡ್ಸ್ ಮೇಲೆ ನಿಮಗೆ ಆಫರ್ ಸಿಗುತ್ತೆ. ಆ್ಯಂಡ್ ಸೇಮ್ ಡೇ ಡೆಲಿವರಿ ಓವರ್ 4 lakh ಸ್ಟೈಲ್ಸ್ ಮೇಲೆ ಇರುತ್ತೆ. ಇವಾಗ ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ತೋರಿಸ್ತೀನಿ. ನ್ಯೂಟ್ರಿಡರ್ಮಾದು ಮಾಯಶ್ಚರೈಸಿಂಗ್ ಲೋಷನ್, ಇದು ತುಂಬ ಚೆನ್ನಾಗಿರುತ್ತೆ, ನೀವು ಡೈಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಅಡ್ವಾನ್ಸ್ ಸ್ನೇಲ್ 96 ಮ್ಯೂಕಿನ್ ಪವರ್ ಎಸೆನ್ಸ್ ಅಂತ, ಇದು ತುಂಬ ಚೆನ್ನಾಗಿದೆ, ತುಂಬ ಟ್ರೆಂಡಿಂಗ್ ಆಗಿತ್ತು, ಹಾಗಾಗಿ ಟ್ರೈ ಮಾಡೋಣ ಅಂತ ಅದನ್ನು ತರಿಸಿದ್ದೆ. ಆ್ಯಂಡ್ ಇದು ಮಾಮಾಅರ್ಥದು ಹನಿ ಮಲೈ ಬಾಡಿ ಲೋಷನ್, ಇದು ಅಷ್ಟೇ ಡೈಲಿ ಯೂಸ್ ಮಾಡಿ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಒಳ್ಳೆ ಲಿಪ್ ಬಾಮ್ ಬೇಕು, ಸೊ ಲಿನೇಜ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಖತ್ ಪ್ರೀಮಿಯಂ ಪ್ರಾಡಕ್ಟ್. ಆ್ಯಂಡ್ ಮಾಮಾಅರ್ಥದು ಪರ್ಫ್ಯೂಮ್, ಇಷ್ಟು ಕೂಡ ತುಂಬಾ ಚೆನ್ನಾಗಿದೆ. ಆವಾಗಲೇ ಹೇಳ್ದಂಗೆ ಇಂಥ ಆಫರ್ನ ಮಿಸ್ ಮಾಡ್ಕೋಬೇಡಿ. ಅಮೆಝಾನ್ ಪ್ರೈಮ್ ಡೇ ಸೇಲ್ 20 ಮತ್ತು 21 ಜುಲೈ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ 50 to 80% ಆಫ್ ಇರುತ್ತೆ 1500+ ಬ್ರ್ಯಾಂಡ್ಸ್ ಮೇಲೆ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಸೇಮ್ ಡೇ ಡೆಲಿವರಿ ತೊಗೊಳ್ಳಿ. ಓವರ್ 4 lakh ಸ್ಟೈಲ್ಸ್ ಮೇಲೆ ನಿಮಗೆ ಸೇಮ್ ಡೇ ಡೆಲಿವರಿ ಸಿಗುತ್ತೆ. ಸೊ ಇಂಥ ಟೈಮ್ ಮಿಸ್ ಮಾಡ್ಕೊಬೇಡಿ, ಬೇಗ ಶಾಪ್ ಮಾಡಿ. ಆ್ಯಂಡ್ ಬಂದ್ವಿ ಹಾಸ್ಪಿಟ್ಲಿಗೆ, ಅವರು ಫುಲ್ ಚೇಂಜ್ ಮಾಡಿಬಿಟ್ಟಿದ್ರು. ನಾವು ಆಲ್ರೆಡಿ ಬಂದು ಒಂದು 2 ತಿಂಗಳೇನೋ ಆಗಿತ್ತು. ಫಸ್ಟ್ ಫ್ಲೋರಲ್ಲೇ ಅವಾಗೆಲ್ಲ ಬೇಬಿದು ಇತ್ತು, ಇವಾಗ ಮಕ್ಕಳಿಗೆ ಅಂತ ಫುಲ್ಲು ಬೇಸ್ಮೆಂಟಲ್ಲಿ ಮಾಡಿದ್ದಾರೆ. ಇಲ್ಲಿ ಕರ್ಕೊಂಡು ಬಂದ್ವಿ. ಒಂದು ಫಸ್ಟು ವೆಯ್ಟು ಹೈಟು ಎಲ್ಲ ಚೆಕ್ ಮಾಡಿದ್ವಿ. ಆ್ಯಂಡ್ ತುಂಬ ಜನ ಅವನ ವೆಯ್ಟ್ ಕೇಳ್ತಾ ಇರ್ತೀರ. ಅವನು 11 kg ಇದ್ದಾನಷ್ಟೇ, ಇನ್ನೂ ಇರಬೇಕು, ಇನ್ನೂ ಗುಂಡು ಇರಬೇಕು. ಅದರಲ್ಲೂ ಬಟ್ಟೆ ಆಮೇಲೆ ಶೂ ಚಪ್ಪಲಿ ಅಂತೆಲ್ಲ ಅಂದ್ಕೊಂಡ್ರು ಅವನು 10-11 kg ಅಷ್ಟೇ ಇರೋದು. ಅವನು ವೆಯ್ಟ್ ಗೇನ್ ಆಗ್ತಲ್ಲ, ಹೈಟ್ ಜಾಸ್ತಿ ಆಗ್ತಾಯಿದ್ದಾನೆ. ಡಾಕ್ಟ್ರು ಅದೇ ಹೇಳಿದ್ರು, ಹೈಟ್ ಜಾಸ್ತಿ ಇದ್ದಾನೆ, ವೆಯ್ಟು ಕೂಡ ಚೆನ್ನಾಗಿದ್ದಾನೆ ಅಂತ. ಬಟ್ ನಾನು ವೆಯ್ಟ್ ಗೇನ್ಗೆ ಅಂದೆ, ಇಲ್ಲ ಅವ್ನು ಚೆನ್ನಾಗಿದ್ದಾನೆ, ಅವನು ಬಾಡಿ ಬೋನ್ ವೆಯ್ಟ್ ಎಲ್ಲ ಚೆನ್ನಾಗಿದೆ. ಇದಕ್ಕಿಂತ ತೀರಾ ಸಣ್ಣ ಇರೋ ಮಕ್ಕಳೆಲ್ಲ ಇರ್ತಾರೆ, ಇವನು ನಾರ್ಮಲಾಗೆ ಚೆನ್ನಾಗೇ ಇದ್ದಾನೆ, ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಡಾಕ್ಟ್ರು ಕೂಡ ಹೇಳ್ತಾಯಿದ್ರು. ಆ್ಯಂಡ್ ಮಕ್ಕಳಿಗೆ ಅಂತ ಈ ಸತಿ ಈ ಥರ ಒಂದು ಪ್ಲೇಯರೇ ಮಾಡಿಬಿಟ್ಟಿದ್ರು. ಸಖತ್ ಖುಷಿ ಆಗೋಯ್ತು. ಪಾಪ ಒಂದೇ ಒಂದು ಇಟ್ಟಿದ್ದಾರೆ ಆಯಿತಾ, ಅಲ್ಲಿ ಎಷ್ಟು ಮಕ್ಕಳು ಅದಕ್ಕೆ ಅಂತ ಜಗಳ ಆಡ್ತಾಯಿದ್ರು. ನೋಡೋಕ್ಕೋತಾರ ಚೆನ್ನಾಗಿತ್ತು, ಟೈಮ್ ಪಾಸ್ ಕೂಡ ಆಯಿತು. ಅವನು ಒಂದಷ್ಟು ಆಟ ಆಡ್ಕೊಂಡು ಆರಾಮಾಗಿದ್ದ. ಮನೇಲಿದ್ದರೆ ಮುಟ್ಟೋದೇ ಇಲ್ಲ, ಇಲ್ಲೆಲ್ಲರೂ ಬಂದರೆ ಚೆನ್ನಾಗೆ ಆಟ ಆಡಿಕೊಂಡು ಇರ್ತಾನೆ. ಆ್ಯಂಡ್ ಸ್ವಲ್ಪ ವೆಯ್ಟಿಂಗ್ ಇತ್ತು. ನಾನು ಅವ್ನು ಹುಟ್ಟಾಗಿಂದ ಇವತ್ತವರೆಗೂ ಡಾಕ್ಟರ್ ನೀಲೇಶ್ ಹತ್ರನೇ ತೋರಿಸೋದು. ತುಂಬ ಚೆನ್ನಾಗಿ ನೋಡ್ತಾರೆ ವೀರುನ. ಆ್ಯಂಡ್ ಅವ್ರು ಯಾವ್ದಾದ್ರು ಮೆಡಿಸಿನ್ ಕೊಟ್ಟರೆ ಎಷ್ಟು ಬೇಗ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು 2-3 ದಿನ ಲೇಟ್ ಆದರೂ ಪರವಾಗಿಲ್ಲ, ಅವ್ರ ಕನ್ಸಲ್ಟೇಷನ್ನೇ ತೊಗೊಂಡು ಅವ್ರ ಹತ್ರನೇ ನಾನು ವೀರುನ ತೋರಿಸೋದು. ಸೊ ಡೇ 1ಇಂದ ಇವತ್ತವರೆಗೂ ಅವ್ರ ಹತ್ರನೇ ನಾನು ವೀರುಗೆ ಏನೇ ಇದ್ರೂ ವ್ಯಾಕ್ಸಿನೇಷನ್ ಆಗಿರ್ಬೋದು, ಕನ್ಸಲ್ಟೇಷನ್ ಮೇಲೆ ಅವ್ನಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೂ ನಾವು ಆ ಡಾಕ್ಟ್ರ್ ಹತ್ರನೇ ತೋರಿಸೋದು. ತುಂಬ ಚೆನ್ನಾಗಿ ನೋಡ್ತಾರೆ. ನೀವು ಏನಾದರೂ ಕನಕಪುರ Cloud9 ಹತ್ರ ಹೋಗ್ತಾಯಿದ್ರೆ ನೀವು ಡಾಕ್ಟರ್ ನೀಲೇಶ್ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಬೇಬಿಗೆ ತುಂಬ ಚೆನ್ನಾಗಿ ನೋಡ್ತಾರೆ. No. बस आके नहीं कुछ चेयर ಮೇಲೆ ಕೂತ್ಕೋ. ಏನು ಕೂತ್ಕೊಳ್ಳೋದು? ಇದೆ కొంచెం కూర్చుందిరా అమ్మ కూర్చోండి నేను వెళ్తానమ్మా కొంచెం డ్రెస్ తీసుకుందిరా అమ్మమ్మ అక్కడ కూర్చోండి. ಆ್ಯಂಡ್ ಬಂದ್ವಿ. ಜಾಸ್ತಿ ವೇಟಿಂಗ್ ಇರಲ್ಲ, ಒಂದು 5-10 ಮಿನಿಟ್ಸ್ ಇರ್ತವೆ. ಫಸ್ಟ್ ನಾನು ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ 1-2-3 ಜನ ಮಕ್ಕಳಂದ್ರೆ ಗೊತ್ತಲ್ವ, ಏನಾದರೂ ಹೇಳ್ತಾ ಇರ್ತಾರೆ. ಆ್ಯಂಡ್ ಇವನಿಗೆ ನಾನು ವ್ಯಾಕ್ಸಿನೇಷನ್ಗೆ ಅಂತ ಕರ್ಕೊಂಡು ಹೋಗಿದ್ದಿದ್ದು. ಆಮೇಲೆ ಅವರೇ ಒಂದು ಬುಕ್ ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ದು ಮಾಡಿಸ್ಬೇಕು ಆ್ಯಂಡ್ ನೆಕ್ಸ್ಟ್ ಯಾವಾಗ ಬರಬೇಕು ಅಂತೆಲ್ಲ ಮೆನ್ಷನ್ ಆಗಿರುತ್ತೆ. ಒಂದು 1.5 ಮಂತ್ಸ್ದು ಇದ್ದಿದ್ದು. ಸೊ ಅದನ್ನು ಕೂಡ ನಾವು ಹಾಕ್ಸೋಣ ಅಂತ ಬಂದಿದ್ವಿ. 2 ಇಂಜೆಕ್ಷನ್ನ ಕೊಟ್ಟರು. ಆ್ಯಂಡ್ ಅವನಿಗೆ ಇಂಜೆಕ್ಷನ್ ಕೊಡ್ತಾರೆ, ಚುಚ್ಚುತ್ತೆ ಅಂತ ನೋವಲ್ಲ. ಇವರೆಲ್ಲ ಹಿಡ್ಕೊಬಿಟ್ರಲ್ಲ ಆ ಥರ ಅಂತ ಗಾಬರಿಗೆ ಸ್ವಲ್ಪ ಅಳ್ತಾನೆ.
ಕೊಡೋರ್ಗೂ ಅಷ್ಟೇ, ಕೊಟ್ಟಾದ್ಮೇಲೆ ಸುಮ್ಮನೆ ಇರ್ತಾನೆ. ಡಾಕ್ಟ್ರನು ಡ್ರಾಮಾ ಅಂತ ಇವನು ಇದು ಅಳೋದು ಒಂದು ಸ್ವಲ್ಪ ಡ್ರಾಮಾ ಥರ ಹೇಳ್ತಾ ಇದ್ದಾನೆ ಅಂತೆಲ್ಲ ಮಾತಾಡ್ಕೊಂಡು, ಆ್ಯಂಡ್ ಎಲ್ಲ ಡೌಟ್ಸು ಏನೇನು ಫುಡ್ ಕೊಡಬೇಕು. ಇವಾಗ ಅವನು ಸ್ವಲ್ಪ ಪಿಕ್ಕಿ, ಅಂದರೆ ಅವನಿಗೆ ಸ್ವಲ್ಪ ಇವಾಗ ತುಂಬ ಟೇಸ್ಟ್ಲೆಸ್ ಫುಡ್ಡೆಲ್ಲ ಇಷ್ಟ ಆಗಲ್ಲ. ಅವ್ನಿಗೆ ತುಂಬ ಟೇಸ್ಟಿಯಾಗಿರಬೇಕು. ಆಮೇಲೆ ಬರೀ ತುಪ್ಪನ ತಿಂತಾಯಿದ್ದ ಮುಂಚೆ, ಇವಾಗ ತುಪ್ಪನ ಅವ್ನಿಗೆ ಇಷ್ಟ ಇಲ್ಲ. ಅದಕ್ಕೆ ಸ್ವಲ್ಪ ಸಾರು ಬೇಕು ಅವನಿಗೆ, ರಸ, ಆಮೇಲೆ ಅವರೆಕಾಯಿ ಸಾರು ಮಾಡಿದರೆ ಅವರೆಕಾಯಿ ಸಾರು, ಮೊಳಕೆ ಕಾಳು ಸಾರು. ಸೊ ಆ ಥರ ಸಾರು ಹಾಕಿ ಅನ್ನ ತಿನ್ಸಿದ್ರೆ ತಿಂತಾನೆ. ಸೊ ಆ ಥರ ಎಲ್ಲ ಕೇಳ್ತಾಯಿದ್ದೆ. ಆ್ಯಂಡ್ ಒಂದಷ್ಟು ಯಾವ್ಯಾವ ಥರ ಫುಡ್, ಆಮೇಲೆ ಒಂದು ಮಲ್ಟಿವಿಟಮಿನ್ ಕೂಡ ಸಿರಪ್ ಕೊಡೋಕ್ಕೆ ಹೇಳಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಆರಾಮಾಗಿ ಆಚೆ ಬಂದ್ವಿ. ಎಷ್ಟು ಬೇಗ ಆಗೋಯ್ತು ಗೊತ್ತಾ. ಆ್ಯಂಡ್ ನೀವು ನೋಡಿ ಅಲ್ಲಿ ಅಳ್ತಾ ಇದೆ, ಎಲ್ಲ ಆರಾಮಾಗಿದ್ದಾನೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಆರಾಮಾಗಿ. ಅವ್ರು ಸ್ವಲ್ಪ ಜ್ವರ ಬರ್ಬೋದು ಅಂತ ಹೇಳಿದ್ರು. ಯೂಶ್ವಲಿ ಅವ್ನಿಗೆ ಚಿಕ್ಕ ವಯಸ್ಸಿಂದ ನಾವು ಹಾಕ್ಸ್ತಾ ಇದ್ದೀವಲ್ಲ, ಫಸ್ಟ್ ವ್ಯಾಕ್ಸಿನೇಷನಿಂದ, ಅವಾಗಿಂದ ಅವ್ನಿಗೇನು ಜ್ವರ ಬರೋದಿಲ್ಲ. ಮುಂಚೆ ಎಲ್ಲ ಪೇಯ್ನ್ಲೆಸ್ ಹಾಕ್ಸ್ತಾ ಇದೆ, ಇವಾಗೇನಿಲ್ಲ, ನಾರ್ಮಲ್ಲೇ ಹಾಕ್ಸೋದು. ಆದ್ರೂ ಅವ್ನಿಗೇನು ಫೀವರ್ ಏನು ಬರೋದಿಲ್ಲ, ಆರಾಮಾಗಿರ್ತಾನೆ. ಆ್ಯಂಡ್ ನಾವು ಕೂಡ ಒಂಚೂರು ಹರಿ ಸೂಪರ್ ಸ್ಯಾಂಡ್ವಿಚ್ ಹತ್ರ ಹೋಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಇವನಂಗೆ ಕರ್ಕೊಂಡು ಬಂದ್ವಲ್ಲ, ಏನೂ ತಿಂದಿರಲಿಲ್ಲ, ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸರಿ ಅಲ್ಲೇ ತಿನ್ಕೊಂಡು ಒಂಚೂರು ಸ್ನ್ಯಾಕ್ ಹೋಗೋಣ ಅಂತ ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು, ಹಾಯ್. ಇಲ್ಲಿ 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 ಹಾಯ್ ಹೇಳು. ನಾವಿಲ್ಲೇ ಹರಿ ಸೂಪರ್ ಸ್ಯಾಂಡ್ವಿಚ್ ಒಂಚೂರು ತಿನ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ವ್ಲಾಗಲ್ಲಿ, ಅದಕ್ಕೆ ಹಾಯ್ ಅಂತ ಇದನ್ನೆಲ್ಲ ಹೇಳ್ದೆ. ಅಂಬ ಎಲ್ಲಿದೆ ವೀರು? ಎಲ್ಲಿದೆ? ಎಲ್ಲಿ? ಹರಿ ಸೂಪರ್ ಸ್ಯಾಂಡ್ವಿಚ್ ಬೋರ್ಡ್ ಅಲ್ಲಿ ಅಂಬ ಇದೆ, ಅಲ್ಲಿದೆಯಲ್ಲ ಮೇಲೆ. ಎಲ್ಲಿದೆ ಮೇಲೆ ಅಂಬ? ಅಲ್ಲಿ ತೋರ್ಸಲ್ ಮೇಲೆ, ಅಲ್ಲಿ ಎಷ್ಟಿದೆ ಆಮೇಲೆ. ಇಲ್ಲೊಂದಷ್ಟು ಜನ ಕುತ್ಕೊಂಡು ತಿಂತಾ ಇದ್ದಾರೆ. ಅವರೆಲ್ಲರಿಗೂ ಹಾಯ್ ಹೇಳ್ತಾವನೆ. ಓಯಲ್ಲ ಆಯಿ ಅಪ್ಪರು. ಬೇಬಿ ಬಾಟಲ್ ಹಾಕ್ಬಿಟ್ಟ. ಎಷ್ಟು ಕೊಬ್ಬು ಗೊತ್ತಾ, ಕುಡಿಲಿ. ಯಾಕೋ ತೂದೆಸ್ಬಿಟ್ಟ ಗೊತ್ತಾ. ನೀರು ಹೊಡಿತೀನಿ ನೋಡ್ ನಿನ್ಗೆ. ಬರೀ ಆಯ್ ಮಾಡಿ ನೀನು ಕೊಡ್ತೀನಿ ನಿಂಗೆ. ಹೋದೆ ಯಾಕೆ ಎಸ್ತೆ? ಯಾಕೆ ಎಸ್ತಿದ್ ನೀನು? ನೋಡಿ, ನಾನು ಹಂಗೆ ಇಟ್ಕೊಂಡಿದ್ದಾಗಲೇ ಬಾಟ್ಲೆ ಎತ್ತಿ ಎಸ್ಬಿಟ್ಟ. ಈ ಥರ ಏನಾರು ಮಾಡ್ತಾಯಿರ್ತಾನೆ. ನಮ್ಮನ ಮನೆಗೆ ಹೋದ್ರು ಅಷ್ಟೇ, ಅಲ್ಲಿ ಬಾಲ್ಕನಿಯಿಂದೆಲ್ಲ ಎತ್ತಿ ಎಸ್ಬಿಡ್ತಾನೆ. ಸೊ ಇವಾಗ ಒಂದು ಇದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ನಮ್ಮನೆ ಬಾಲ್ಕನಿಲೂ ಅಷ್ಟೇ, ಏನಾದ್ರು ಡೋರ್ ಓಪನ್ ಮಾಡಿದರೆ ಸಾಕು ಆಚೆ ಹೋಗ್ಬಿಟ್ಟು ಒಂದು ಟಾಯ್ಸ್ ಎಸ್ಬಿಡೋದು. ಮೊನ್ನೆ ಅವನು ಪ್ಲೇಟ್ ಒಂದು ಇಟ್ಟಿದ್ರೆ ಪ್ಲೇಟ್ ತೆಗೆದು ರೋಡ್ಗೆ ಎಸ್ಬಿಟ್ಟಿದ್ದಾನೆ. ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ನನಗೂ ಒಂದೊಂದ್ಸತಿ ಕೋಪ ಬಂದುಬಿಡುತ್ತೆ, ಬಟ್ ಏನು ಮಾಡೋದು, ಮಗು ಅಲ್ವಾ ಅಂತ. ಹಂಗೂ ತುಂಬ ಜನಕ್ಕೆ ನೀವು ಹೊಡಿತೀರಾ ವೀರುಗೆ ಹೇಳಿ ಹಂಗೆ ಅಂತ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೆ. ಅವ್ರ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ದ ಅವನು. ಅಮ್ಮ ಎಲ್ಲಿ ಹೊಡಿತು ಅಂದರೆ ತಲೆ ಮೇಲೆ ಹೊಡಿತು ಅಂತ ತೋರಿಸ್ತಾ ಇದ್ದ. ನಾನಿಲ್ಲ, ಸುಮ್ಮನೆ ಮೆತ್ತಿಗೆ ಹಿಂಗೇನಾರು ಅಂದಿರ್ತೀನಿ ಅಷ್ಟೇ. ತುಂಬ ಜೋರಾಗಿ ಹೊಡಿಯೋದು ಅದೆಲ್ಲ ಮಾಡೋದಿಲ್ಲ. ಕೋಪ ಬರುತ್ತೆ, ನಂಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ, ಬಟ್ ಆದಷ್ಟು ತಡ್ಕೊತೀನಿ. ಹೊಡೆದ್ಬಿಟ್ರೆ ಆಮೇಲೆ ನನಗೆ ಸಖತ್ತು ಬೇಜಾರಾಗಿ ಅಳು ಬಂದ್ಬಿಡುತ್ತೆ, ಅಯ್ಯೋ ಹೊಡೆದ್ಬಿಟ್ನಲ್ಲ ಅನ್ನೋ ಥರ. ಸೊ ಹಾಗಾಗಿ ಕಂಟ್ರೋಲ್ ಮಾಡ್ಕೊತೀನಿ ಸುಮ್ಮನೆ ಮೆತ್ತಿಗೆ. ಆಮೇಲೆ ಅವ್ನಿಗೂ ಒಂಚೂರು ತಿನ್ಸೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಅವ್ನು ಬೇಡ ಅಂತ ಇದೆ. ಸ್ವಲ್ಪ ನೋಡ್ತಾನೆ, ಅವ್ನಿಗೇನಾರು ಇಷ್ಟ ಆದರೆ ಮತ್ತು ಅವನೇ ಅಂತ ಕೇಳಿ ತಿಂತಾನೆ, ಇಲ್ಲಾಂದರೆ ತಿನ್ನೋದಿಲ್ಲ. ಆಮೇಲೆ ನಾನು ಒಂದು ಚಾಕ್ಲೇಟ್ ಸ್ಯಾಂಡ್ವಿಚ್ ಮತ್ತು ಒಂದು ಅಮೇರಿಕನ್ ಸ್ವೀಟ್ ಕಾರ್ನ್, ಇದೆರಡು ನನ್ನ ಫೇವ್ರೆಟ್. ಯಾವಾಗ ಹೋದ್ರೂ ನಾನು ಅದೇ ತಿನ್ನೋದು. ನನಗಿಷ್ಟ ಆಗುತ್ತೆ. ಚಾಕ್ಲೇಟು ಸಖತ್ ಇಷ್ಟ, ಮತ್ತು ಅಮೇರಿಕನ್ ಸ್ವೀಟ್ ಕಾರ್ನ್ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟನಾ ಹರಿ ಸೂಪರ್ ಸ್ಯಾಂಡ್ವಿಚ್ ಅಂತ ಹೇಳಿ? ನಾನು ಕಾಲೇಜ್ ಟೈಮಿಂದನೂ ಹೋಗ್ತಾಯಿದ್ದೆ, ತಿಂತಾಯಿದ್ದೆ. ಸೊ ಒಂಥರ ಇಷ್ಟ ಅನಿಸುತ್ತೆ. ಯಾವಾಗಾರು ಹೋದರೆ ಒಂದೆರಡು ತಿನ್ಬಿಟ್ಟು ಬಂದರೆ ಒಂಥರ ಸಮಾಧಾನ. ಇವಾಗ ವೀರುಗೆ ಹೇಳ್ಬೇಕಂದ್ರೆ ಅವ್ನು ವ್ಯಾಕ್ಸಿನೇಷನ್ ಬಂದಾಗೆಲ್ಲ ತಿನ್ಕೊಂಡು ಹೋಗ್ತೀವಿ. ನನಗೆ ಅಲ್ಲಿ ಒಂದು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ದಾರೆ. ಜಯನಗರ ಹತ್ರ ಆಗಿರ್ಬೋದು, ಇಲ್ಲ ಕನಕಪುರ ರೋಡ್ ಹರಿ ಸೂಪರ್ ಸ್ಯಾಂಡ್ವಿಚ್ ಹತ್ರನೂ ಅಷ್ಟೇ
ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ತಿನ್ಬಿಡ್ಬೇಕು, ಪಾರ್ಸೆಲೆಲ್ಲ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಹೀಗೆ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹಂಗಿಂದ ನಾವು ಅಮ್ಮನ ಮನೆ ಹತ್ರಕ್ಕೆ ಬಂದೆ. ಇವ್ನು ನೋಡ್ಬೋದು ಆರಾಮಾಗಿಂದ ಅವರು ಚುಚ್ಚು ಕಳಿಸಿದಾರದು ಅವ್ನಿಗೆ ನೆನಪೇ ಇಲ್ಲ. ಆರಾಮಾಗಿ ಹಾಯ್ ಮಾಡಿಕೊಂಡು ಆಮೇಲೆ ನಮ್ಮಪ್ಪ ನಮ್ಮಮ್ಮ ಏನೋ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾನು ಜಯನಗರ್ಗೆ ಹೋದೆ. ವೀರೂನ ನಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ. ಜಯನಗರಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಮಾಡೋಣ ಅಂದ್ಬಿಟ್ಟು ಹೋಗಿದ್ದೆ. ಏನೇನು ತೊಗೊಂಡ್ಬಂದೆ ಏನು ಅಂತ ತೋರಿಸ್ತೀನಿ ನಿಮಗೆ ಮನೆಗೆ ಹೋದ್ಮೇಲೆ. ಇವನು ಆರಾಮಾಗಿರ್ತಾನೆ ಇವಾಗ. ಆ್ಯಂಡ್ ಫೀವರ್ ಬಂದರೆ ಕ್ಯಾಲ್ಪೋಲ್ ಹಾಕಿ ಅಂತ ಹೇಳಿದರು. ಅವ್ನಿಗೇನು ಬರಲಿಲ್ಲ, ಸೊ ನಾನು ಏನೂ ಹಾಕಿಲ್ಲ. ಆರಾಮಾಗಿರುತ್ತೆ. ನೀವು ಗೌರ್ಮೆಂಟಲ್ಲೇ ಕೊಡಿಸಿ, ಎಲ್ಲಾದರೂ ಕೊಡಿಸಿ, ಒಟ್ಟಿನಲ್ಲಿ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅಷ್ಟೇ. ಟೈಮಿಗೆ ಸರಿಯಾಗಿ ಅವ್ರು ಏನು ಕೊಟ್ಟಿರ್ತಾರೆ ನೋಡಿ ಆ ವ್ಯಾಕ್ಸಿನೇಷನ್ನ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್, ಒಳ್ಳೆಯದು. ಓಕೆ ಗಾಯ್ಸ್, ನಮ್ಮ ಮನೆಗೆ ಹೊಸ ಕಾರ್ಪೆಟ್ ಬಂದಿದೆ. ಕಾರ್ಪೆಟ್ ಹೆಂಗೆ ಇಷ್ಟ ಆಯ್ತಾ ಅಬ್ಬಿ? ಚೆನ್ನಾಗಿದೆಯಾ ಹೇಳಿ. ಲಾಸ್ಟ್ ಕಾರ್ಪೆಟ್ ಏನಕ್ಕೆ ಬೇಬಿ ತೆಗ್ದಿದ್ದು? ಅಲ್ಲ, ಪುಕ್ಕ ಪುಕ್ಕ ವೀರು ಬೇರೆ ಹಿಂಗೆ ಕೀಳೋನು, ಅದು ಫುಲ್ ಫರ್ ಇತ್ತು. ಆಮೇಲೆ ಮೂಗಿಗೆಲ್ಲ ಹೋದ್ರೆ ಒಂಥರ ಇದಾಗುತ್ತೆ ಅಂತ. ಆ್ಯಂಡ್ ಜಯನಗರ್ಗೆ ಹೋಗಿದ್ನಲ್ಲ, ಅಲ್ಲಿ ಹಂಗೆ ಒಂದು ಮಿನಿಸೋಲ್ ಒಂದಷ್ಟು ಶಾಪಿಂಗ್ ಮಾಡ್ಕೊಬಂದೆ. ಇದು ಮಿನಿಸೋಲ್ ಅಲ್ಲ, ಆ ಟೋಪಿ ತೋರಿಸು. ಮಿನಿಸೋ ಎದುರುಗಡೆ ಒಂದು ಅಂಕಲ್ ಯಾರೋ ಮಾರ್ತಾಯಿದ್ರು. ಇಲ್ಲಿ ಚೆನ್ನಾಗಿತ್ತು, ವೀರಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಒಂದಿರಲಿ ಅದಕ್ಕೆ ಮೊದಲೇ ಚಳಿಗಾಲ ಅಲ್ವಾ, ಇದೊಂದು ತೊಗೊಂಡೆ. ಆ್ಯಂಡ್ ಇದು ನನ್ನ ಏನಕ್ಕಾರು ಅಂಟಿಸೋಕ್ಕೆ. ಆ್ಯಂಡ್ ಇದು ನಂದು ಮೇಕಪ್ಗೆ ಬೇಕು ಅಂತ. ಇವೆಲ್ಲ ಸುಮ್ಮನೆ ನೋಡ್ತೀನಿ ಬೇಕಾದಂತು. ಇದೆಲ್ಲರೂ ಹೋದಾಗ ಶಾಂಪು ಗಿಂಪು ಇರಬೇಕು ಏನಂದೆ, ಈ ಶಾಂಪು ಅದು ಇದೆಲ್ಲ ಫಿಲ್ ಮಾಡಿಕೊಂಡು ಎತ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಇನ್ನೇನು ಹೊಸ ವಾಚಿಂಗೆ ಕಾಟನ್ ಪ್ಯಾಡ್. ಏಯ್, ನಾನೇ ಇಟ್ಟಿದ್ದು ಖಾಲಿ ಪರ್ಸು ಅಂತ ಇಡು. ಪರ್ಸ್ ಚೆನ್ನಾಯ್ತಾ? ಓ, ಅವರೇ ಇಟ್ಕೊಟ್ಬಿಡ್ತಾರ ಪರ್ಸ್ ಜೊತೆ 500 ರೂಪಾಯಿನು ನಿಂಗೆ? ನಂದದು ಕ್ಯಾಶು. ಆ್ಯಂಡ್ ಹೊಸದೊಂದು ವ್ಯಾಲೆಟ್ ನೋಡಿ, ಮಿನಿ ಸೊಲೆ ತಗೊಳ್ಳಿ, ಚೆನ್ನಾಗಿ ನಂಗೆ ಇಷ್ಟ. ಹ್ಞೂ ಬೇಬಿ, ಚೆನ್ನಾಯ್ತಾ ನೋಡ, ತೆಗಿ. 6 ಅಲ್ಲೂ ಇದೆ ಇವಾಗ, 3ಅಲ್ಲಿಲ್ಲ. ಇದು ಶವರ್ ಕ್ಯಾಪ್ ಬೇಬಿ, ಇದು ತೆಗಿ ಬೇಬಿ ಪ್ಲೀಸ್. ಶವರ್ ಕ್ಯಾಪ್ ಇದು, ಅಂದರೆ ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಆಫ್ಟರ್ ಶವರ್ಗೆ ಹಾಕೋಕ್ಕೆ. ವೀರುಗೆ, ನನಗಲ್ಲ. ನಿನ್ಗೆ ನಿನ್ನ ಮಗನ ಮಾತ್ರ ತಂದಿ, ನನಗೆ ಕುಕ್ಕುಗೆ ಏನಕ್ಕೆ ತಂದು? ಕುಕ್ಕು ಮೊದಲು ಕುಕ್ಕುಗೆ ತರ್ತಾ ಇದೆ, ಕುಕ್ಕು ಅದೇ ಪಾರಿ ಆಗ್ಬಿಟ್ಟೈತಿ. ಮಿನಿಸಲ್ಲ ಅವಳಿಗೆ ಏನು ಬೇಬಿ ಸಿಗುತ್ತೆ. ಮೊದಲೇ ನನ್ಗೇನೇನೋ ಅಂತಾರೆ, ನೀವು ಕೂಕು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅದು ಇದು ಅಂತಲ್ಲ. ನೀನು ಇನ್ನು ಹಾಕೊಟ್ಬಿಡು. ಅಂಡ್ ಇದೊಂದು ಬ್ರಷ್ ತಂದೆ, 2 ಇಯರ್ಸ್ ಅಂತ ಹಾಕೋರೆ, ನೋಡೋಣ ಒಂಚೂರು ಅಂತ ತಂದೆ. ಇದು ಒಂದು ಸ್ನಾನ ಮಾಡಿದ್ಮೇಲೆ ಒದ್ದೆ ತಲೆ ಇರ್ತಲ್ಲ ಅವಾಗ ಹಾಕಕ್ಕೆ. ಇಲ್ಲ ಯಾವಾಗಾರ ಪೂಲ್ ಗೀಲ್ ಎಲ್ಲರೂ ಹೋದಾಗ ಟೋಪಿ ಥರನೂ ಮಾಡ್ಬೋದು. ಇದು ನನಗೆ ಫೇಸ್ ಟವಲ್, ನಂಗೆ ಇಷ್ಟ ಆಯ್ತು. ಅದಕ್ಕೆ ಕ್ಲಿಪ್ಪು, ಕಾರ್ಪೆಟ್, ನಾನೇನು ಬಿದ್ದು ಒಡ್ಲಾಡು ಎಂಜಾಯ್. ಯಾಕೆ ಬೇಬಿ ನಾನೇನು ಬಯಸ್ತೀಯ ನೀನು? ಬಯಸಲ್ಲ ಪಾಪ, ಇಷ್ಟು ಕಾರ್ಪೆಟ್ ಅಂತ. ಕಾರ್ಪೆಟು ನಾವು ಜಯನಗರಲ್ಲೇ ಬೈ ಮಾಡಿದ್ದು. ಆ್ಯಂಡ್ ಆನ್ಲೈನಲ್ಲಿ ಇದೊಂದು ಬ್ಯಾಗ್ ಬೇರೆ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿದೆ. ಓಕೆ, ಬಟ್ ಏನು ಅಷ್ಟೇನು ಹೇಳ್ಕೊಳಂಗೂ ಏನಿಲ್ಲ. ಓಕೆ ಕ್ವಾಲಿಟಿ ಅಷ್ಟೆ. ಯಾವ ಬ್ರ್ಯಾಂಡ್ ಏನಲ್ಲ, ಇದು ಯಾವುದೋ ಒಂದು ಹೆಸರು ಮರ್ತೋಗಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಬೇಕಾದ್ರೆ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಸಾಕು, ಎಲ್ಲರೂ ಹೋದಾಗ ಬಂದಾಗ ಚಿಕ್ಕದಾಗೆ. ಆ್ಯಂಡ್ ಒಂದು ರೇಂಜಿಗೆ ದೊಡ್ಡ ಬ್ಯಾಗೆ. ಕಲರ್ ಇಷ್ಟ ಆಯಿತು, ಸೊ ಇಲ್ಲಿ ಒಂದು ಅಂತ ತರಿಸ್ಕೊಂಡು. ಸುಮ್ಮನೆ ಆಟಾಡ್ತಾವಳೆ. ಕಾರ್ಪೆಟ್ ಅಂದರೆ ಅವಳಿಗೆ ಇಷ್ಟ ಎಲ್ಲರಿಗಿಂತ ಅಲ್ವಾ ಅಭಿ? ಅವಳು ಕಾರ್ಪೆಟ್ ಮೇಲೆ ಕೂತ್ಕೊಂಡು ಅಲ್ಲೇ ಉಳ್ಳಾಡಿ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅವಳೆ. ಸೊ ನಮಗೆ ಒಂದು ಒಳ್ಳೆ ಕಾರ್ಪೆಟ್ ಬೇಕಿತ್ತು, ಹಾಗಾಗಿ ಚೆನ್ನಾಗಿದೆ. ತುಂಬ ದೊಡ್ಡದು, 6x9 ಫುಲ್ ನಮ್ಮ ಹಾಲ್ ಕೂರುತ್ತೆ. ಇವಾಗ ಮ್ಯಾಚು ಆಗ್ತಾಯಿದೆ ಬೇಬಿ ಸೋಫಾಗೆಲ್ಲ. ಹೇಳಿ ನೀವು ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವರು 7.5 ಹೇಳ್ತಾರೆ. ಅದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ? ಹಾಂ, ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಂಡು ಬಂದಿದ್ದೀನಿ. ಎಷ್ಟು ಕೊಟ್ಟಿರ್ಬೋದು ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರು ಕರೆಕ್ಟಾಗಿ ಹೇಳ್ತೀರಾ ಅವ್ರನ್ನ ನಾನು ಕರೆಕ್ಟ್ ಅಂತ ಹೇಳ್ತೀನಿ.
ನೋಡೋಣ ಗೆಸ್ ಮಾಡಿ. ಹಳೆ ಕಾರ್ಪೆಟ್ಟು ನಾವು ಎತ್ತಿಟ್ಬಿಡ್ತೀವಿ. ನಮ್ಮ ಬೆಡ್ ಇದೆಯಲ್ಲ, ಬೆಡ್ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಹಿಂಗೆ ಕೀಳವ್ನು ಹೆಂಗೆ ಕೀಳ್ತಾ ಇದ್ದ ಅವ್ನು ತೋರಿಸು ಬೇಬಿ. ಹಿಂಗೆ ಕೀಳ್ತದ ಉಫ್ ಅನ್ನೋದು, ಉಫ್ ಅನ್ನೋದು ಬಾಯಿಗೆ ಹಾಕೊಬಿಡೋದು. ಆಮೇಲೆ ಹಿಂಗೆ ಎತ್ತಿ ಎತ್ತಿ ಬಿಸಾಕೋದು. ಅಯ್ಯೋ ಎಲ್ಲಿ ಕಲ್ತ್ಕೊಂಡೆ ಅಂತಾನೆ ಗೊತ್ತಿಲ್ಲ. ಅಲ್ಲೆಲ್ಲ ಕುತ್ಕೊಬಿಟ್ಟಿರ್ತಾಯಿತ್ತು ಅದ್ರದ್ದು ಪುಕ್ಕ ಪುಕ್ಕ ಪುಕ್ಕ. ಮೊದಲೇ ಫರ್ ಥರ ಇತ್ತು ಅದು. ಸೊ ಇದನ್ನು ಕೀಳಕ್ಕಾಗಲ್ಲ. ಅವ್ನು ಏನಾದ್ರು ವ್ಯಾಕ್ಯೂಮ್ ಮಾಡ್ಕೊಬೋದು ಏನಾದ್ರು ಗಲೀಜಾತ. ಆ್ಯಂಡ್ ಹಿಂದೆಗಡೆ ತೋರಿಸು ಬೇಬಿ ಯಾವ ಥರ ಇದೆ ಅಂತ. ಈ ಥರ ಇದೆ. ಸೊ ಬಾಳಿಕೆ ಬರುತ್ತೆ. ರಬ್ಬರ್ ಇದ್ರೂ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಲ್ವಬಿ. ಈ ಫ್ಲೋರ್ ಇರುತ್ತಲ್ಲ, ಆ ಫ್ಲೋರ್ ಗಂಟ್ಕೊಬಿಡುತ್ತೆ ರಬ್ಬರು ಒಂದೊಂದ್ಸತಿ. ನಮ್ಮ ಮನೇಲಿ ಹಂಗೆ ಆಗಿತ್ತಲ್ವ ಅಭಿ ಒಂದ್ಸತಿ ರಬ್ಬರ್ದು. ಅದು ಇಲ್ಲ, ನಮ್ಮ ಮನೇಲಿ ಎಷ್ಟೊಂದು ಕಾರ್ಪೆಟ್ ಆಗ್ಬಿಟ್ಟಿದೆ. ಬಟ್ ಇದು ಒಂಚೂರು ದೊಡ್ಡ ಸೈಜ್. ಫಸ್ಟ್ ಟೈಮ್ ಅನ್ಸತಿ ಇಷ್ಟು ದೊಡ್ಡ ತರ್ತಾರೆ. ಹಾಂ ಇದಿಷ್ಟ ಆಯ್ತು. ಓಡಿಸು. ಬಾ ಹಿಂದಕ್ಕೆ, ಬಾ ಹಿಂದೆ ಬಾ. ಹಾಂ ಹಾಂ ಬಾ ಬಾ ಹಿಂದೆ ಬಾ, ಹಿಂದೆ ಬಾ. ಹಾಂ 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 ಬಾ. ಹಾಂ ಓಡಿಸು. ಓಡಿಸು, ಬರುತ್ತೆ. ಬಾ ಮುಂದಕ್ಕೆ ಬಾ, ಬನ್ನಿ ವಾ. ವೆರಿ ಗುಡ್. ಕಾಲು ಇಟ್ಟುತ್ತಾ ಇಲ್ವಾ? ಬಿಡಬೇಡ ಮಗನೆ, ಓಡಿಸು ಬಾ. ಹತ್ತು ಬಿಡಬೇಡ. ವೆರಿ ಗುಡ್, ಸರಿಯಾಗತ್ತೈತ್ಯ. ಮುಂದಕ್ಕೆ ಓಡಿಸು, ಮುಂದಕ್ಕೆ ಓಡಿಸು. ವಾವ್ ಕರೆ. ಈಗಿದ್ದೆ ಬಾ. ಓ ವೀಲ್ಸ್ ಅದು ಬೀಳ್ಸ್ಬಾರ್ದು. ಹಂಗೆ ಹೆಂಗೆ ಬೀಳಿಸ್ತಾರೆ ಯಾರು? ಅದೆಲ್ಲ ಆಯ್ತು, ರಿಪೇರಿ ಮಾಡಿದ್ದೀವಿ ನಾವು ಬಿಡು. ಎತ್ತು ಮೇಲೆ, ಎತ್ತು. ಎತ್ತು. ಕೂತ್ಕೋ. ಕರೆಕ್ಟಾಗಿ ಹಾಕು ಕಾಲು. ವಾವ್ ಕರೆಕ್ಟ್ ಕರೆಕ್ಟ್. ಹೋಗು ಮುಂದಕ್ಕೆ ಹೋಗು. ಅವನೇ ಇಲ್ಲ, ಇದು ಆರಾಮ್ಸೆ. ಏನಲ್ಲ, ಏನ ಹೊಡಿ. ಬೀಳಿಸ್ಬಿಡ್ತಾ ನಿನ್ನ. ಉಲ್ಟಾ ಉಲ್ಟಾ ಆ ಕಡೆ. ಯಾರು ಹಿಂಗೆ ಕೂತ್ಕೋತಾರ? ಹಿಂಗೆ ಓಡಿಸ್ತಾರ? ಏ ಕಳ್ಳ ನೀನು. ಕರೆಕ್ಟಾಗಿ ಕೂತ್ಕೋಬೇಕಾ? ಇಳಿ, ಸಾಕು ಇಳಿ. ಕರೆಕ್ಟಾಗಿ ಓಡಿಸೋದನ್ನು ಉಲ್ಟಾ ಓಡಿಸ್ತಾ ಇದೆಯಲ್ಲ ವೀರು. ಏಯ್ ವೀರು, ವೀರು ಮಗನೆ ಬೀಳ್ಚ, ಹುಷಾರು. ಹಬ್ಬು ಹೋಗುತ್ತೆ ಆಮೇಲೆ. ಈಗ ಕೂತ್ಕೋ ಸರಿಗೆ.